ಎಚ್ ಕ್ರಾಸ್ ಸಾಯಿ ವಿದ್ಯಾನಿಧಿ ನ್ಯಾಷನಲ್ ಕಾಲೇಜಿಗೆ ದಾಖಲೆ ಫಲಿತಾಂಶ ಸಾಧನೆ ಕೈದ ವಿದ್ಯಾರ್ಥಿಗಳಿಗೆ ಸನ್ಮಾನ. ಶಿಡ್ಲಘಟ್ಟ ತಾಲೂಕಿನ ಎಚ್ ಕ್ರಾಸ್ನಲ್ಲಿರುವ ಸಾಯಿ ವಿದ್ಯಾನಿಧಿ ನ್ಯಾಷನಲ್ ಪಿಯು ಕಾಲೇಜು ಈ ಬಾರಿಯ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ದಾಖಲೆ ಮಟ್ಟದ ಫಲಿತಾಂಶವನ್ನು ದಾಖಲಿಸಿದೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವಲ್ಲಿ ತೊಡಗಿರುವ ಈ ಸಂಸ್ಥೆ ವಾಣಿಜ್ಯ ಹಾಗೂ ವಿಜ್ಞಾನ ಎರಡೂ ವಿಭಾಗಗಳಲ್ಲಿ ಉತ್ತಮ ಸಾಧನೆ ತೋರಿದ್ದು ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ಗುರುತು ಮೂಡಿಸಿದೆ. 103 ವಾಣಿಜ್ಯ ವಿಭಾಗದಲ್ಲಿ ಒಟ್ಟು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಅವರಲ್ಲಿ 35 ಮಂದಿ ಅತ್ಯುನ್ನತ ದರ್ಜೆ, 60 ಮಂದಿ ಪ್ರಥಮ ದರ್ಜೆ ಹಾಗೂ 5 ಮಂದಿ ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಈ ಮೂಲಕ 96% ಫಲಿತಾಂಶ ದಾಖಲಿಸಿದೆ. ಇನ್ನು ವಿಜ್ಞಾನ ವಿಭಾಗದಲ್ಲಿ 79 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು 22 ಮಂದಿ ಅತ್ಯುನ್ನತ ದರ್ಜೆ, 55 ಮಂದಿ ಪ್ರಥಮ ದರ್ಜೆ ಹಾಗೂ 3 ಮಂದಿ ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದು 96.2% ಫಲಿತಾಂಶ ದಾಖಲಿಸಿದೆ. ವಿದ್ಯಾರ್ಥಿಗಳ ಸಾಧನೆಗೆ ಸಾಕ್ಷಿಯಾಗಿ ವಿಜ್ಞಾನ ವಿಭಾಗದಲ್ಲಿ ದಿವ್ಯಶ್ರೀ 582 ಅಂಕಗಳೊಂದಿಗೆ ಪ್ರಥಮ ಸ್ಥಾನ ಪಡೆದುಕೊಂಡ್ರೆ ಅಕ್ಷಯ ಎಸ್ 579 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನ ಗಳಿಸಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಅರ್ಫಾ ಖಾನಂ 578 ಅಂಕಗಳೊಂದಿಗೆ ಪ್ರಥಮ ಸ್ಥಾನ ಪಡೆದಿದ್ದು ಸಂಜನಾ ಟಿ ಹಾಗೂ ಪುನೀತ್ ಸಿಎಂ ತಲಾ 571 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಕಾಲೇಜು ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಾಯಿ ವಿದ್ಯಾನಿಧಿ ಚಾರಿಟಬಲ್ ಟ್ರಸ್ಟ್ ನ ಉಪಾಧ್ಯಕ್ಷ ಶಿವರಾಮ್ ರೆಡ್ಡಿ ರವರು ದೀರ್ಘಕಾಲದ ಶೈಕ್ಷಣಿಕ ಸೇವೆಯ ಬಳಿಕ ಸಮಾಜಮುಖಿ ದೃಷ್ಟಿಯಿಂದ ಸಾಯಿ ವಿದ್ಯಾನಿಧಿ ಚಾರಿಟಬಲ್ ಟ್ರಸ್ಟ್ ಮೂಲಕ ಗ್ರಾಮೀಣ ಕಾರ್ಮಿಕ ಹಾಗೂ ಮಧ್ಯಮ ವರ್ಗದ ಕುಟುಂಬದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವ ಉದ್ದೇಶದಿಂದ ಸಂಸ್ಥೆಯನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ನಗರಗಳಿಗೆ ತೆರಳಿ ಓದಲು ಸಾಧ್ಯವಾಗದ ವಿದ್ಯಾರ್ಥಿಗಳಿಗೆ ಕಡಿಮೆ ಶುಲ್ಕದಲ್ಲಿ ಉತ್ತಮ ಶಿಕ್ಷಣ ಒದಗಿಸುವುದು ಸಂಸ್ಥೆಯ ಪ್ರಮುಖ ಧ್ಯೇಯವಾಗಿದ್ದು ಈ ದಿಸೆಯಲ್ಲಿ ನಿರಂತರ ಪ್ರಯತ್ನಗಳನ್ನು ನಡೆಯುತ್ತಿವೆ. ಮಾರ್ಗದರ್ಶನ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಹಾಗೂ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸಲು ವಿಶೇಷ ಒತ್ತು ನೀಡಲಾಗುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಾಂಶುಪಾಲರಾದ ಕಿರಣ್ ಮಯೀರ್ ಅವರು ಈ ಬಾರಿಯ ಫಲಿತಾಂಶ ಸಂಸ್ಥೆಯ ಸಮಗ್ರ ಶ್ರಮದ ಪ್ರತಿಫಲವಾಗಿದ್ದು ಎಲ್ಲಾ ವರ್ಗದ ವಿದ್ಯಾರ್ಥಿಗಳನ್ನು ಉತ್ತೇಜಿಸುವ ಮೂಲಕ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ಸಾಧನೆ ತರುವಲು ಪ್ರಯತ್ನಿಸಲಾಗುತ್ತಿದೆ ಹಾಗೂ ಈ ಸಂಸ್ಥೆ 2017ರಲ್ಲಿ ಟ್ರಸ್ಟ್ ಮೂಲಕ ಆರಂಭವಾಗಿ 2018ರಲ್ಲಿ ಪಿಯು ಕಾಲೇಜು ಪ್ರಾರಂಭಗೊಂಡಿದ್ದು ಆರಂಭದಲ್ಲಿ 86 ವಿದ್ಯಾರ್ಥಿಗಳಿಂದ ಶುರುವಾದ ಸಂಸ್ಥೆ ಇಂದು ಶೈಕ್ಷಣಿಕವಾಗಿ ಗಣನೀಯ ಬೆಳವಣಿಗೆ ಸಾಧಿಸಿದೆ. ನೀಟ್, ಸಿಇಟಿ, ಜೆಇಇ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಸಂಯೋಜಿತ ತರಬೇತಿ ನೀಡಲಾಗುತ್ತಿದ್ದು ಪ್ರತಿ ವರ್ಷ ವಿದ್ಯಾರ್ಥಿಗಳು ಎಂಜಿನಿಯರಿಂಗ್, ಪ್ಯಾರಾಮೆಡಿಕಲ್, ಕೃಷಿ ಸೇರಿದಂತೆ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಸೇರ್ಪಡೆಯಾಗುತ್ತಿದ್ದಾರೆ. ಕೆಲವರು ಸಾಫ್ಟ್ವೇರ್ ಸಂಸ್ಥೆಗಳಲ್ಲೂ ಉದ್ಯೋಗ ಪಡೆದು ಸಾಧನೆ ಮಾಡುತ್ತಿದ್ದಾರೆ. ಈ ಸಾಧನೆಗೆ ಉಪನ್ಯಾಸಕರು, ಪೋಷಕರು ಹಾಗೂ ಆಡಳಿತ ಮಂಡಳಿಯ ಸಹಕಾರವೇ ಪ್ರಮುಖ ಕಾರಣ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಎಚ್ ಕ್ರಾಸ್ ಸಾಯಿ ವಿದ್ಯಾನಿಧಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಬಿಎಂ ಮೂರ್ತಿ, ಕಾರ್ಯದರ್ಶಿ ಸಿಎಂ ನಾರಾಯಣಸ್ವಾಮಿ, ಉಪಾಧ್ಯಕ್ಷ ಹಾಗೂ ಖಜಾಂಚಿ ಪೂರ್ಣಚಂದ್ರ ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಡಿಗ್ರಿ ಕಾಲೇಜಿನ ಸಂಯೋಜಕರಾದ ಪುನೀತ್, ಕನ್ನಡ ಉಪನ್ಯಾಸಕರಾದ ವಿಜಯಕುಮಾರ್, ನರಸಿಂಹನಾಯ್ಡು, ಮಹೇಶ್, ಸುರೇಶ್, ಮಾಧವಿ ಸೇರಿದಂತೆ ಪೋಷಕರು ಹಾಜರಿದ್ದರು. Congratulate not only toppers, I want to congratulate all distinction students and first class students and whoever has passed. Out of actually ನಮ್ಮ ಕಾಲೇಜಲ್ಲಿ 182 ಸ್ಟೂಡೆಂಟ್ಸ್ ಈ ವರ್ಷದಲ್ಲಿ ಎಕ್ಸಾಮ್ ಬರೆದಿದ್ದು ಅದರಲ್ಲಿ 111 ಸ್ಟೂಡೆಂಟ್ಸ್ 111 ಸ್ಟೂಡೆಂಟ್ಸ್ ಡಿಸ್ಟಿಂಕ್ಷನ್ಸ್ ಪಡೆದಿದ್ದಾರೆ ಅಂಡ್ 58 ಸ್ಟೂಡೆಂಟ್ಸ್ ಫಸ್ಟ್ ಕ್ಲಾಸ್ ತಗೊಂಡಿದ್ದಾರೆ. ಅಂಡ್ ಆಕ್ಚುಲಿ ಸಂಸ್ಥೆ 2017 ನಲ್ಲಿ ಸಾಯಿ ವಿದ್ಯಾನಿಧಿ ಚಾರಿಟಬಲ್ ಟ್ರಸ್ಟ್ ಅಂತ ಸ್ಟಾರ್ಟ್ ಮಾಡಿದ್ದು. 2018 ನಲ್ಲಿ ನಾವು ಸಾಯಿ ವಿದ್ಯಾನಿಧಿ ನ್ಯಾಷನಲ್ ಪಿಯು ಕಾಲೇಜ್ ಸ್ಟಾರ್ಟ್ ಮಾಡಿದ್ದು. ಡಾಕ್ಟರ್ PN ನರಸಿಂಹ ಮೂರ್ತಿ ಸರ್ ಅಂತ ಅವರು ಆಕ್ಚುಲಿ ರೂರಲ್ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. ಅಂಡ್ ರೂರಲ್ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡೋದಕ್ಕೆ ನಾವು ಕಾಲೇಜ್ ಸ್ಥಾಪನೆ ಮಾಡಿದ್ದು. ಫ್ರಮ್ 2018 ಆಕ್ಚುಲಿ ನಾವು ಸ್ಟಾರ್ಟ್ ಮಾಡಿದ್ದು 86 ಸ್ಟೂಡೆಂಟ್ಸ್ ನಿಂದ. ಪ್ರತಿ ವರ್ಷ ನಾವು ಟೀಚಿಂಗ್ ಏಡ್ಸ್ ಆಗಿರ್ಬೋದು, ಟೀಚಿಂಗ್ ಮೆಥಡಾಲಜಿ ಆಗಿರ್ಬೋದು, ಒಂದು ಅಕಾಡೆಮಿ ತಗೊಂಡು ಪ್ರತಿಯೊಂದು ವರ್ಷ ನಾವು ಹೊಸ ಅಕಾಡೆಮಿಕ್ಸ್ ಅಲ್ಲಿ ಸ್ಟ್ರಾಟಜೀಸ್ ತಗೊಂಡು ಪ್ರತಿಯೊಂದು ವರ್ಷ ನಾವು ಮುಂದೆ ಹೋಗ್ತಾ ಇದ್ದೀವಿ. ಅಂಡ್ ಇಲ್ಲಿ ಪ್ರತಿಯೊಂದು ಪೇರೆಂಟ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಪ್ರತಿಯೊಂದು ಒಳ್ಳೆ ಹೆಲ್ಪ್ ಮಾಡ್ತಾರೆ ಅಂಡ್ ದೇರ್ ಸಪೋರ್ಟಿಂಗ್ ಪೇರೆಂಟ್ಸ್ ಆಗಿರ್ತಾರೆ.
ಸ್ಟೂಡೆಂಟ್ಸ್ಗೂ ನಾವು ಎಷ್ಟು ಐ ಮೀನ್ ವರ್ಕ್ ಕೊಟ್ಟರು, ಇಲ್ಲ ಸ್ಪೆಷಲ್ ಕ್ಲಾಸಸ್ ಮಾಡಿದ್ರು ಪೇರೆಂಟ್ಸ್ ಕಡೆಯಿಂದನೂ ಕಂಟಿನ್ಯೂಸ್ ಸಪೋರ್ಟ್ ಇರುತ್ತೆ. ಅಂಡ್ ಐ ವಾಂಟ್ ಟು ಥ್ಯಾಂಕ್ ಎಂಟೈರ್ ಅವರ್ SVN ಪೇರೆಂಟ್ಸ್. ಅಂಡ್ ಇನ್ನೊಂದು, ಎಲ್ಲ ಪೇರೆಂಟ್ಸ್ ಮಕ್ಕಳು ಉತ್ತೀರ್ಣ ಆಗ್ಬೇಕು, ಪಾಸ್ ಆಗ್ಬೇಕು, ಸೆಕೆಂಡ್ PUC ಆಗಿರ್ಬೋದು, ಯಾವುದೇ ಎಜುಕೇಶನ್ ಆಗಿರ್ಬೋದು. ಅಂಡ್ ನಮ್ ಸಾಯಿ ವಿದ್ಯಾನಿಧಿಯಲ್ಲಿ ನಾವು ಟಾಪರ್ಸ್ ಮಾತ್ರ ನೋಡಲ್ಲ, ವಿ ಟೇಕ್ ಆವರೇಜ್ ಸ್ಟೂಡೆಂಟ್ಸ್ ಅಂಡ್ ಬಿಲೋ ಆವರೇಜ್ ಸ್ಟೂಡೆಂಟ್ಸ್. ಅವ್ರನ್ನೂ ಸಮೇತ ನಾವು ಇಂಪ್ರೂವ್ ಮಾಡ್ಕೊಂಡು ಪ್ರತಿ ವರ್ಷ ನಾವು ಅವ್ರನ್ನ ಪಾಸ್ ಮಾಡಿಸೋದು ನಮ್ಮ ಆಕ್ಚುಲಿ ಟಾರ್ಗೆಟ್. ಸೊ ಅದನ್ನ ಯಾವ ವರ್ಷನೂ ನಾವು ಕಡಿಮೆ ಮಾಡಿಲ್ಲ. ಅಂಡ್ ಎಲ್ಲ ಸ್ಟೂಡೆಂಟ್ಸ್ನು ನಾವು ಪಾಸ್ ಮಾಡೋದಕ್ಕೆ 100% ಎಫರ್ಟ್ಸ್ ಹಾಕ್ತೀವಿ. ಅಂಡ್ ವಿ ಹ್ಯಾವ್ ಡನ್ ದಿ ಬೆಸ್ಟ್ ಫಾರ್ ದಿ ಸ್ಟೂಡೆಂಟ್. ಅಂಡ್ ಆಕ್ಚುಲಿ ನಾವು ಕಾಲೇಜ್ ಸ್ಟಾರ್ಟ್ ಮಾಡಿದ್ವಿ ರೂರಲ್ ಮಾಸ್ಗೆ ಒಳ್ಳೆ ಎಜುಕೇಶನ್ ಕೊಡಬೇಕು, ಒಳ್ಳೆ ರಿಚ್ ಅಕಾಡೆಮಿಕ್ಸ್ ಕೊಡಬೇಕು ಅಂತ. ಬಟ್ ಅದನ್ನ ನಾವು 100% ಎಫರ್ಟ್ಸ್ ಹಾಕಿ ಮಾಡ್ತೀವಿ ಅಂಡ್ ಮಾಡ್ತಿದೀವಿ ಅಂತ ಹೇಳ್ತಿದ್ದು. ನಮ್ಮ ಕಾಲೇಜ್ ಪರವಾಗಿ, ನಮ್ಮ ಮ್ಯಾನೇಜ್ಮೆಂಟ್ ಪರವಾಗಿ ಅಂಡ್ ನಮ್ಮ ಸ್ಟಾಫ್ ಪರವಾಗಿ, ನಮ್ಮ ಸ್ಟೂಡೆಂಟ್ಸ್ಗೂ ಅವ್ರ ಪೋಷಕರಿಗೂ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ BMS ಕಾಲೇಜ್ ಬೆಂಗಳೂರಿಗೆ ಅಲ್ಲಿ ಸೇವೆ ಸಲ್ಲಿಸಿ ಆನಂತರ ನನ್ನ ವೃತ್ತಿಯಿಂದ ನಿವೃತ್ತಿ ಆದ ಮೇಲೆ ಒಂದು ಕಮ್ಯುನಿಟಿ ಸರ್ವಿಸ್ ಕೊಡಬೇಕು ಅಂತ ಅನ್ನೋ ಭಾವನೆಯಿಂದ ನಾನು ಈ ಟ್ರಸ್ಟ್ಗೆ ಜಾಯ್ನ್ ಆದೆ. ದಟ್ ಈಸ್ ಸಾಯಿ ವಿದ್ಯಾನಿಧಿ ಚಾರಿಟಬಲ್ ಟ್ರಸ್ಟ್. ಒಂದು ನಮ್ಮ ಭಾವನೆ ಏನು ಅಂತಂದ್ರೆ, ಗ್ರಾಮೀಣ ವಿಭಾಗದಲ್ಲಿ ವಿದ್ಯಾರ್ಥಿಗಳ ಉತ್ತೀರ್ಣ ಆಗೋದೇ ಭಾರಿ ಕಷ್ಟ ಇರುತ್ತೆ. ಅವ್ರಿಗೆ ಎಲ್ಲೋ ಒಂದು ರೀತಿ ಪ್ರೇರೇಪಣೆ, ಪೋಷಣೆ ಮಾಡಬೇಕು ಅಂತ ಅನ್ನೋ ಭಾವನೆ ನಮ್ಮ ಟ್ರಸ್ಟಿಗೆ, ಎಲ್ಲ ಟ್ರಸ್ಟಿಗೂ ಅಷ್ಟೇ. ಅದರಲ್ಲೂ ನಮ್ಮ ಚಾರಿಟಬಲ್ ಟ್ರಸ್ಟ್ನ ಕಾರ್ಯದರ್ಶಿಗಳು CM ನಾರಾಯಣಸ್ವಾಮಿ ಅವರು ಅಂತ. ಅವರ ವಿಶೇಷತೆ ಏನಂತಂದ್ರೆ, ಬಡವರಿಗಾಗಿ ಬಡವರಿಗೋಸ್ಕರ ಅವರು ಸೇವೆ ಸಲ್ಲಿಸುವಂತ ಮನೋಭಾವನೆ ಅವರು ನಮ್ಮ ಜೊತೆಲಿ ನಮ್ಮ ಟ್ರಸ್ಟ್ ಅಲ್ಲಿ ಇದ್ದಾರೆ, ಸೇವೆ ಸಲ್ಲಿಸ್ತಾ ಇದ್ದಾರೆ. ಒಂದು ನಮ್ಮ ಭಾವನೆ ಏನಂತಂದ್ರೆ, ಗ್ರಾಮೀಣ ವಿಭಾಗದಲ್ಲಿ ಇರುವಂತ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕು ಅಂತ ಅನ್ನೋದಷ್ಟೇ. ಒಳ್ಳೆ ಹಣ ಇನ್ನೊಂದು ಇರುವಂತವರು ಸಿಟಿಗೆ ಹೋಗ್ತಾರೆ, ಸಿಟಿಲಿ ಒಳ್ಳೊಳ್ಳೆ ವಿದ್ಯಾಸಂಸ್ಥೆಗಳಲ್ಲಿ ಅವ್ರಿಗೆ ಅಡ್ಮಿಷನ್ ಮಾಡಿಸಿ ಒಳ್ಳೆ ಎಜುಕೇಶನ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಕಳಿಸ್ತಾರೆ. ಆದ್ರೆ ಇಲ್ಲಿನ ಕಾರ್ಮಿಕ ವರ್ಗದವರು ಯಾರೇ ಆಗಲಿ, ಆ ಕಾರ್ಮಿಕ ವರ್ಗದ ಮಕ್ಕಳಿಗೆ ಅವ್ರನ್ನ ಅಲ್ಲಿ ಕಳಿಸ್ಲಿಕ್ಕಾಗಲ್ಲ. ಆನಂತರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಏನ್ ಹೇಳ್ತೀವಿ ನಾವು, ಅವ್ರ ಮಕ್ಕಳಿಗೂ ಅಷ್ಟೇ ಹೆಚ್ಚಿಗೆ ಫೀಸ್ ಕೊಡ್ಲಿಕ್ಕೆ ಆಗಲ್ಲ. ಆದ್ರಿಂದ ಇಲ್ಲಿ ಎಲ್ಲಿ ಅವ್ರಿಗೆ ಸಿಗುತ್ತೋ, ಒಳ್ಳೆಯ ವಿದ್ಯಾಭ್ಯಾಸ ಸಿಗುತ್ತೋ ಅಲ್ಲಿ ಸೇರಿಸ್ಬೇಕು ಅನ್ನೋ ಭಾವನೆ. ಆ ನಿಟ್ಟಿನಲ್ಲಿ ಈ ವಿದ್ಯಾಸಂಸ್ಥೆನ 2018ರಲ್ಲಿ ಶುರು ಮಾಡಿದ್ದು. ಇಲ್ಲಿ ತನಕ ನಾವು ಯಾವುದೇ ಕಾರಣಕ್ಕೂ ಫೀಸ್ ಜಾಸ್ತಿ ಮಾಡ್ಬೇಕು ಅನ್ನೋ ಭಾವನೆ ಇಲ್ಲ. ಕಡಿಮೆ ಫೀಸಲ್ಲಿ ಇಂಟಿಗ್ರೇಟೆಡ್ ಕೋರ್ಸ್ ಅಂತ ಏನ್ ಹೇಳ್ತೀವಿ, ನೀಟ್ ಕೋಚಿಂಗ್ ಆಗ್ಬೋದು, CET ಕೋಚಿಂಗ್ ಆಗ್ಬೋದು, JEE, ಆ ಎಲ್ಲಾ ಕೋಚಿಂಗು ನಾವೇನ್ ಫೀಸ್ ಹೇಳಿದೀವಿ ಆ ಫೀಸಲ್ಲೇ ನಾವು ಎಲ್ಲರಿಗೂ ಆ ಕೋಚಿಂಗು ವರ್ಷ ಇಡೀ ಕೊಡ್ತಾ ಇದ್ವಿ. ಅದೊಂದು ಹುಡುಗರಿಗೆ ಆಗಲಿ ಅವರ ಪೋಷಕರಿಗೆ ಆಗಲಿ ತುಂಬಾ ಸಂತೋಷ. ಆನಂತರ ಗ್ರಾಜುವಲಿ ನಮ್ಮ ಎಜುಕೇಶನ್ ಸಿಸ್ಟಮೇ ಆಗಲಿ, ಎಜುಕೇಶನ್ ಪಾಲಿಸಿ ಆಗಲಿ ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡು, ಹೋದ ವರ್ಷನೂ ಅಷ್ಟೇ ನಮ್ಮ ಕಾಲೇಜಲ್ಲಿ ತಾಲೂಕಿಗೆ ಫಸ್ಟ್ ರ್ಯಾಂಕ್ ಬಂದರು. ಅದೇ ರೀತಿ ಈ ವರ್ಷನೂ ಅಷ್ಟೇ ಓವರ್ ಆಲ್ ಪರ್ಸೆಂಟೇಜ್ ಏನಿದೆಯೋ ಅದು ಡಿಸ್ಟಿಂಕ್ಷನ್ ತಗೊಂಡಿರೋಂಥ ಮಕ್ಕಳು 3rd ರ್ಯಾಂಕಲ್ಲಿ ಇದೀವಿ ನಾವು. ತಾಲೂಕು ಮಟ್ಟದಲ್ಲಿ ಎಲ್ಲ ಕಾಲೇಜಿಗೂ ಹೋಲಿಕೆ ಮಾಡಿದಾಗ ನಾವು 3rd ಪೊಸಿಷನ್ ಇದೀವಿ. ಆ ರೀತಿ ಎಜುಕೇಶನ್ ಕ್ವಾಲಿಟಿ ಅಂತೂ ನಾವು ಇಂಪ್ರೂವ್ ಮಾಡೋ ಭಾವನೆ ಅಷ್ಟೇ.